ನಮಸ್ತೆ ವೀಕ್ಷಕರೇ, ನಾನಿವಾಗ ಬಂಗಡಿ ಮೀನದ ಫ್ರೈ ಮಾಡಕತ್ತೀನಿ. 1 kg ಮೀನ ತರಿಸಿದ್ದೆ. ಮುಂದಿನ ಭಾಗ ಅಷ್ಟೇ ತಲೆ ಅದನ್ನು ಸಾರು ಮಾಡೀನಿ, ಹಿಂದಿನ ಭಾಗ ಅಷ್ಟೇ ಫ್ರೈ ಮಾಡೀನಿ. ಇವನ್ನ ನಡುವೆ ಸ್ವಲ್ಪ ಹೆಚ್ಚಿಕೊಂಡೀನಿ, ಈ ಥರ ಹೆಚ್ಚಿಕೊಂಡು ಖಾರ, ಉಪ್ಪು, ಹುಣಸೆ ಹಣ್ಣು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊಬ್ಬರಿ ರುಬ್ಬಿದ್ದು, ಅರಿಶಿನ ಪುಡಿ ಎಲ್ಲ ಹಾಕಿ, ಹುಣಸೆ ಹಣ್ಣಿನ ರುಬ್ಬಿದ್ದು ರಸ ಎಲ್ಲ ಹಾಕಿ ಇದನ್ನು ನಾನು ಕಲಿಸಿ ಇಟ್ಕೊಂಡೀನಿ. ಈ ಥರ ಇದನ್ನು ಕಲಿಸಿ ಒಂದು ಅರ್ಧ ತಾಸು 1 ತಾಸು ಇಟ್ಕೋಬೇಕು. ಇದೆಲ್ಲ ಇದ್ರೊಳಗೆ ಸೇರ್ಕೋಬೇಕಿದು. ಈ ಥರ ಇದನ್ನು ಸೇರಿಸ್ಬೇಕಿದು. ಕಟ್ ಮಾಡಿರ್ತೇವಲ್ಲ, ಈ ಥರ ಇದು ಇದ್ರೊಳಗೆಲ್ಲ ಹಿಂಗೆ ಹೋಗಬೇಕು. ನಾನಿವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಡೀಪ್ ಫ್ರೈ ಮಾಡ್ತೀನಿ. ಇವಾಗ ಇದನ್ನು ಈ ಥರ ಇದನ್ನೇನು ಮಾಡಬೇಕು, ಹಿಂಗೆ ಹಚ್ಚಬೇಕು. ಈ ಥರ ಇದನ್ನು ಎಣ್ಣೆ ಒಳಗೆ ಡೀಪ್ ಫ್ರೈನ ಮಾಡಬೇಕು. ಉಪ್ಪು ಹಾಕಿನೇ ಕಲಿತೀನಿ ನಾನು ಇದನ್ನು. ಎರಡೆರಡೆ ನಾನು ಈ ಥರ ಬಿಟ್ಟು ತೆಗಿತೀನಿ. ನೋಡಿ ವೀಕ್ಷಕರೇ, ಈ ಥರ ಸ್ವಲ್ಪ ಬಿಡೋದಿಲ್ಲ. ಎಷ್ಟು ಚಲೋ ಬೆಂದು ಬಂತು, ಎಷ್ಟು ಚಲೋ ಹಿಡಿತು ನೋಡಿ ವೀಕ್ಷಕರೇ. ಕೋಟಿಂಗ್ ಹಿಡಿತು ನೋಡಿ ವೀಕ್ಷಕರೇ, ಚೆನ್ನಾಗಿ. ಇದೇ ಥರ ನಾವು ಎರಡೆರಡೆ ಹೊಳಸಾಕ ಅನುಕೂಲ ಆಗೋಂಗಿಲ್ಲ, ಅವು ಚಿಮಟಿಗೆ ಇರಬೇಕು ನೋಡಿ ವೀಕ್ಷಕರೇ. ಈ ಥರ ಇದನ್ನು ಡೀಪ್ ಫ್ರೈ ಮಾಡಕತ್ತೀನಿ ನಾನು. ಎಲ್ಲ ಕಡೆ ಈ ಥರ ಮಾಡಬೇಕು ಇದನ್ನು, ಅಂದರೆ ಬೆಂದು ಬರ್ತದೆ. ಈ ಥರನೂ ಎಡಿಸಿ ಈ ಥರ ಫ್ರೈನ ಮಾಡ್ಕೋಬೇಕು. ಈ ಭಾಗನೂ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ನೋಡಿ ವೀಕ್ಷಕರೇ, ಫ್ರೈಗೆ ಚೆನ್ನಾಗಿ ಬಂತು. ಈ ಥರ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಇವನ್ನ ನಾವು ಬೇಯಿಸಬೇಕು. ಈ ಥರ ಬೇಯಿಸ್ಬೇಕು. ಎಲ್ಲ ಕಡೆ ಭಾಗದಾಗೂ ನಾವು ಇದನ್ನ ಬೇಯಿಸಬೇಕು. ಇವಾಗ ನಾನು ಇದರಲ್ಲಿನ ಎಣ್ಣೆಯನ್ನು ಹಾಕ್ತೀನಿ, ತೆಗಿತೀನಿ. ಇವಾಗ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂತು. ಇವಾಗ ಇದನ್ನು ನಾನು ತಾಟಿಗೆ ತೆಗಿತೀನಿ. ಸ್ವಲ್ಪ ಬಿಟ್ಟು ಕೊಡ್ತದೆ ಯಾಕೋ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದು ಬೆಂದು ಬಂತು ನೋಡಿ ವೀಕ್ಷಕರೇ. ಈ ಥರ ಫ್ರೈ ಹಾಕೋದು. ಇದನ್ನು ಸ್ವಲ್ಪ ಬಿಟ್ಟು ಕೊಡ್ತು, ಈಗ ಚೆನ್ನಾಗಿ ಬಂತು. ಈ ಥರ ನಾವು ಫ್ರೈ ಮಾಡ್ಕೋಬೇಕು. ಭಾಳ ರುಚಿ ಹಾಕವು. ಉಪ್ಪಾಗಿಟ್ಟಿಲ್ಲ ಅಂತ ನೋಡ್ತೇನೆ. ಒಂದು ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ ವೀಕ್ಷಕರೇ. ಈ ಥರ ನಾವು ಫ್ರೈನ ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.